ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗರಿಷ್ಠ ಚಿಲ್ಲರೆ ದರ ಅಥವಾ ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ ಅನ್ನ ಉತ್ಪನ್ನದ ಲೇಬಲ್ ಅಥವಾ ಪ್ಯಾಕೇಜಿಂಗ್ ಮೇಲೆ ಪ್ರಿಂಟ್ ಹಾಕಿರ್ತಾರೆ. ಇದರಲ್ಲಿ ಎಲ್ಲಾ ತೆರಿಗೆಗಳು ಕೂಡ ಸೇರಿರುತ್ತವೆ. ಎಂಆರ್ಪಿ ಅನ್ನ ಉತ್ಪಾದಕರು ಅಥವಾ ಮಾರಾಟಗಾರರು ನಿರ್ಧರಿಸುತ್ತಾರೆ. ಇದು ಉತ್ಪಾದನಾ ವೆಚ್ಚ, ಮಾರ್ಕೆಟಿಂಗ್ ವೆಚ್ಚಗಳು ಹಾಗೂ ಲಾಭದ ಮಾರ್ಜಿನ್ ಅನ್ನ ಒಳಗೊಂಡಿರುತ್ತೆ. ಯಾವುದೇ ಉತ್ಪನ್ನ ಅಥವಾ ಸೇವೆಗೆ ಕೊನೆಯ ಗ್ರಾಹಕನಿಗೆ ಒಬ್ಬ ಚಿಲ್ಲರೆ ಮಾರಾಟಗಾರ ಕಾನೂನುಬದ್ಧವಾಗಿ ವಿಧಿಸುವ ಗರಿಷ್ಠ ದರವಾಗಿದೆ. ಹೀಗಾಗಿ ಎಂಆರ್ಪಿಗಿಂತ ಹೆಚ್ಚಿನ ದರವನ್ನ ವ್ಯಾಪಾರಿ ಗ್ರಾಹಕನಿಂದ ಕೇಳಿದ್ರೆ ಅದು ಕಾನೂನಿಗೆ ವಿರುದ್ಧವಾಗಿದೆ. ಹೀಗಿರುವಾಗ ವ್ಯಾಪಾರಿ ಅಥವಾ ಅಂಗಡಿ ಮಾಲೀಕ ಯಾವುದೇ ಒಂದು ಉತ್ಪನ್ನ ಅಥವಾ ಸೇವೆಗೆ ಎಂಆರ್ಪಿಗಿಂತ ಹೆಚ್ಚಿನ ಬೆಲೆ ಕೇಳಿದ್ರೆ ಆಗ ಏನ್ ಮಾಡಬೇಕು ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಎಂಆರ್ಪಿ ಯಾಕೆ ಮುಖ್ಯ ಅಂತ ನೋಡಿದ್ರೆ, ಚಿಲ್ಲರೆ ವ್ಯಾಪಾರಿಗಳು ದುಬಾರಿ ಬೆಲೆ ವಿಧಿಸದಂತೆ ತಡೆಯುವ ಮೂಲಕ ಎಂಆರ್ಪಿ ಗ್ರಾಹಕರಿಗೆ ರಕ್ಷಣೆ ನೀಡುತ್ತೆ. ಗೊಂದಲ ಹಾಗೂ ಶೋಷಣೆ ಮಾಡದಂತೆ ತಡೆಯಲು ಬೆಂಚ್ ಮಾರ್ಕ್ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಇದನ್ನ ಅಗತ್ಯ ಸರಕುಗಳಿಗೆ ಮಾತ್ರ ನಿಗದಿಪಡಿಸಲಾಗಿದೆ. ಎಂಆರ್ಪಿಗಿಂತ ಅಧಿಕ ಶುಲ್ಕ ಕಾನೂನುಬದ್ಧವೇ? ಭಾರತದಲ್ಲಿ ಪ್ಯಾಕೇಜ್ ಸರಕುಗಳ ಮಾರಾಟವನ್ನ ಕಾನೂನುಬದ್ಧ ಮಾಪನಶಾಸ್ತ್ರ ಕಾಯ್ದೆ 2009 ನಿರ್ವಹಣೆ ಮಾಡುತ್ತೆ. ಇದು ಉತ್ಪನ್ನಗಳ ಲೇಬಲ್ ಅಥವಾ ಪ್ಯಾಕೇಜಿಂಗ್ ಮೇಲೆ ಎಂಆರ್ಪಿ ಡಿಸ್ಪ್ಲೇಯನ್ನ ಕಡ್ಡಾಯಗೊಳಿಸಿದೆ. ಎಂಆರ್ಪಿಗಿಂತ ಅಧಿಕ ಬೆಲೆಗೆ ಉತ್ಪನ್ನಗಳನ್ನ ಮಾರಾಟ ಮಾಡೋದನ್ನ ಕಾನೂನು ನಿಷೇಧಿಸಿದೆ. ಎಂಆರ್ಪಿಗಿಂತ ಅಧಿಕ ಬೆಲೆಗೆ ಉತ್ಪನ್ನ ಅಥವಾ ಸೇವೆಗಳನ್ನ ಮಾರಾಟ ಮಾಡಿದ್ರೆ ದಂಡ ಅಥವಾ ಇತರ ಶುಲ್ಕಗಳನ್ನ ವಿಧಿಸಲಾಗುತ್ತೆ. ನಿವ್ವಳ ಪ್ರಮಾಣ ಎಂಆರ್ಪಿ, ಉತ್ಪಾದನೆಯ ದಿನಾಂಕ ಹಾಗೂ ಅವಧಿ ಮುಗಿಯುವ ದಿನಾಂಕವನ್ನ ಪ್ಯಾಕೇಜ್ ಸರಕುಗಳಲ್ಲಿ ನಮೂದಿಸೋದು ಕಡ್ಡಾಯ. ಭಾರತದಲ್ಲಿ ಎಂಆರ್ಪಿಗಿಂತ ಅಧಿಕ ಬೆಲೆಯನ್ನ ವಿಧಿಸುವಂತಿಲ್ಲ. ಗ್ರಾಹಕ ಸರಕುಗಳ ಕಾಯ್ದೆ 2006 ಅನ್ವಯ ಉತ್ಪನ್ನದ ಪ್ಯಾಕೇಜಿಂಗ್ ಮೇಲೆ ನಮೂದಿಸಿರುವ ಬೆಲೆಗಿಂತ ಹೆಚ್ಚಿನ ದರವನ್ನ ವಿಧಿಸುವಂತಿಲ್ಲ. ಉತ್ಪನ್ನದ ಎಂಆರ್ಪಿ ಎಷ್ಟು? ಉತ್ಪಾದಕರು ಹಾಗೂ ಮಾರಾಟಗಾರರು ಉತ್ಪಾದನೆ, ಸಾಗಣೆ ಹಾಗೂ ಯಾವುದೇ ಹೆಚ್ಚುವರಿ ವೆಚ್ಚ ಸೇರಿದಂತೆ ಎಲ್ಲಾ ಖರ್ಚುಗಳು ಹಾಗೂ ಎಲ್ಲಾ ತೆರಿಗೆಗಳನ್ನ ಎಂಆರ್ಪಿ ಒಳಗೊಂಡಿರುತ್ತೆ. ಮಾರಾಟಗಾರ ಎಂಆರ್ಪಿಗಿಂತ ಅಧಿಕ ಬೆಲೆ ವಿಧಿಸಿದ್ರೆ ಏನ್ ಮಾಡಬೇಕು? ಮಾರಾಟಗಾರ ಎಂಆರ್ಪಿಗಿಂತ ಅಧಿಕ ಬೆಲೆ ವಿಧಿಸಿದ್ರೆ ಆಗ ಗ್ರಾಹಕ ಸಂಬಂಧಪಟ್ಟ ರಾಜ್ಯದ ಮಾಪನಶಾಸ್ತ್ರ ಹಾಗೂ ಇಲಾಖೆಗೆ ದೂರನ್ನ ನೀಡಬಹುದು. ಗ್ರಾಹಕರು ಎಲ್ಲಿ ದೂರು ನೀಡಬಹುದು? ಈ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗ್ರಾಹಕರು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಸಂಖ್ಯೆ 1800114000 ಅಥವಾ 1800111915 ಈ ನಂಬರ್ಗೆ ಸಂಪರ್ಕಿಸಬಹುದು ಅಥವಾ ಸಂಬಂಧಪಟ್ಟ ಜಿಲ್ಲೆಯ ಗ್ರಾಹಕರ ವೇದಿಕೆಯಲ್ಲಿ ದೂರು ಸಲ್ಲಿಸಬಹುದು. 8800001915 ಸಂಖ್ಯೆಗೆ SMS ಮಾಡಬಹುದು. NCH ಆಪ್ ಅಥವಾ ಉಮಂಗ್ ಆಪ್ ಮುಖಾಂತರವೂ ಕೂಡ ದೂರನ್ನ ಸಲ್ಲಿಕೆ ಮಾಡಬಹುದು. ಇನ್ನು ಆನ್ಲೈನ್ನಲ್ಲಿ ದೂರು ಸಲ್ಲಿಕೆ ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ, ಆನ್ಲೈನ್ನಲ್ಲಿ ದೂರು ಸಲ್ಲಿಸೋದಾದ್ರೆ https://consumerhelpline.gov.in user-signup.php ಇಲ್ಲಿಗೆ ನೋಂದಣಿ ಮಾಡೋ ಮೂಲಕವೂ ಕೂಡ ಗ್ರಾಹಕರು ಆನ್ಲೈನ್ನಲ್ಲಿ ದೂರನ್ನ ದಾಖಲಿಸಬಹುದು. ದೂರು ದಾಖಲಿಸಲು ಒಂದು ಬಾರಿಗೆ ನೋಂದಣಿ ಮಾಡೋದು ಅಗತ್ಯ. http://consumerhelpline.gov.in ಭೇಟಿ ನೀಡಿ ಲಾಗಿನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಗತ್ಯ ದಾಖಲೆಗಳನ್ನು ನೀಡಿ. ಇದನ್ನ ಇಮೇಲ್ ಮುಖಾಂತರ ಪರಿಶೀಲಿಸಲಾಗುತ್ತೆ. ಯೂಸರ್ ಐಡಿ ಹಾಗೂ ಪಾಸ್ವರ್ಡ್ ಸೃಷ್ಟಿಯಾಗುತ್ತೆ. ಇದನ್ನ ಬಳಸಿಕೊಂಡು ದೂರು ನೀಡಬಹುದು. ಭಾರತದಲ್ಲಿ ಯಾವುದೇ ಪ್ಯಾಕ್ ಮಾಡಿದ ಉತ್ಪನ್ನವನ್ನ ಅದರ ಗರಿಷ್ಠ ಚಿಲ್ಲರೆ ಬೆಲೆಗಿಂತ ಅಂದ್ರೆ ಎಂಆರ್ಪಿಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದು ಕಾನೂನು ಬಾಹಿರ ಅಪರಾಧವಾಗಿದೆ. ಲೀಗಲ್ ಮೆಟ್ರಾಲಜಿ ಆಕ್ಟ್ 2009 ಪ್ರಕಾರ ಯಾವುದೇ ವ್ಯಾಪಾರಿ ಅಥವಾ ಹೋಟೆಲ್ ಗ್ರಾಹಕರಿಂದ ಎಂಆರ್ಪಿಗಿಂತ ₹1 ಕೂಡ ಹೆಚ್ಚು ವಸೂಲಿ ಮಾಡುವಂತಿಲ್ಲ. ನಿಮ್ಮ ಬಳಿ ಯಾರಾದರೂ ಎಂಆರ್ಪಿಗಿಂತ ಹೆಚ್ಚಿನ ಬೆಲೆ ಕೇಳಿದ್ರೆ ನೀವು ಗ್ರಾಹಕ ಹಕ್ಕುಗಳ ಅಡಿಯಲ್ಲಿ ದೂರನ್ನ ದಾಖಲಿಸಬಹುದು. ಕಾನೂನು ಮತ್ತು ದಂಡದ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ, ದಂಡ ಹಾಗೂ ಶಿಕ್ಷೆಯ ಬಗ್ಗೆ ಮೊದಲಿಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೊದಲ ಬಾರಿ ನಿಯಮವನ್ನ ಉಲ್ಲಂಘಿಸಿದ್ರೆ ₹25,000ವರೆಗೆ ದಂಡವನ್ನ ವಿಧಿಸಲಾಗುತ್ತೆ. ಎರಡನೇ ಬಾರಿ ಸಿಕ್ಕಿಬಿದ್ರೆ ₹50,000ವರೆಗೆ ದಂಡ ಮತ್ತು ಮೂರನೇ ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಉಲ್ಲಂಘಿಸಿದ್ರೆ ₹1,00,000ವರೆಗೆ ದಂಡ ಅಥವಾ ಜೈಲು ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇದೆ. ಹಾಗೆಯೇ ಈ ಎಂಆರ್ಪಿನಲ್ಲಿ ಎಲ್ಲಾ ತೆರಿಗೆಗಳು ಕೂಡ ಸೇರಿರುತ್ತವೆ.
ಹೌದು, ಎಂಆರ್ಪಿ ಬೆಲೆಯು ಜಿಎಸ್ಟಿ ಸೇರಿದಂತೆ ಎಲ್ಲಾ ರೀತಿಯ ಸ್ಥಳೀಯ ತೆರಿಗೆಗಳನ್ನು ಒಳಗೊಂಡಿರುತ್ತೆ. ಆದ್ದರಿಂದ ತೆರಿಗೆಯ ಹೆಸರಿನಲ್ಲಿ ಹೆಚ್ಚುವರಿ ಹಣ ಪಡೆಯೋದು ಅಪರಾಧ. ಕೂಲಿಂಗ್ ಚಾರ್ಜಸ್ ನಿಷೇಧ. ಹೌದು, ಹಾಲಿನ ಪ್ಯಾಕೆಟ್, ತಂಪು ಪಾನೀಯ ಅಥವಾ ನೀರಿನ ಬಾಟ್ಲಿಯನ್ನ ತಣ್ಣಗಾಗಿಸೋದಕ್ಕೆ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಕ್ಕಾಗಿ ಹೆಚ್ಚಿನ ಹಣವನ್ನು ಕೇಳುವಂತಿಲ್ಲ. ಹಾಗಾದ್ರೆ ಈ ರೀತಿ ಘಟನೆಗಳನ್ನು ನೀವು ಫೇಸ್ ಮಾಡಿದಾಗ ಇದರ ಬಗ್ಗೆ ದೂರನ್ನ ದಾಖಲಿಸೋದು ಹೇಗೆ? ಯಾವಾಗಲಾದರೂ ಅಂಗಡಿಯವರು, ಮಾಲ್ ಅಥವಾ ಹೋಟೆಲ್ಗಳಲ್ಲಿ ನಿಮ್ಮ ಬಳಿ ಎಂಆರ್ಪಿಗಿಂತ ಹೆಚ್ಚು ಹಣ ವಸೂಲಿ ಮಾಡಿದರೆ ನೀವು ಈ ಕೆಳಗಿನ ವೇದಿಕೆಗಳಲ್ಲಿ ದೂರನ್ನು ನೀಡಬಹುದು. ಮೊದಲನೇದಾಗಿ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ NCH. ನೀವು ಉಚಿತ ಸಹಾಯವಾಣಿ ಸಂಖ್ಯೆ 1915ಕ್ಕೆ ಕರೆ ಮಾಡಿ ದೂರನ್ನು ನೀಡಬಹುದು. ಅಥವಾ 8130009809 ಸಂಖ್ಯೆಗೆ SMS ಕಳುಹಿಸಬಹುದು. ಇನ್ನು ಆನ್ಲೈನ್ ಪೋರ್ಟಲ್ ಮುಖಾಂತರವೂ ಕೂಡ ನೀವು ದೂರನ್ನು ಸಲ್ಲಿಸಬಹುದು. ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ದೂರನ್ನ ರಿಜಿಸ್ಟರ್ ಮಾಡಬಹುದು. ಹಾಗೆ ಗ್ರಾಹಕ ನ್ಯಾಯಾಲಯ ಕೂಡ ಇದೆ, ಕನ್ಸ್ಯೂಮರ್ ಕೋರ್ಟ್. ದೂರು ಪರಿಹಾರವಾಗದಿದ್ರೆ, ನೀವಿಷ್ಟೆಲ್ಲಾ ಪ್ರೊಸೀಜರ್ನ ಫಾಲೋ ಮಾಡಿದ್ರೂ ಕೂಡ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತ ಜಿಲ್ಲಾ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗಕ್ಕೆ ಲಿಖಿತ ದೂರು ಸಲ್ಲಿಸಬಹುದು. ಹಾಗೆ ದೂರು ನೀಡೋ ಮುನ್ನ ನಿಮ್ಮ ಬಳಿ ಖರೀದಿಸಿದ ವಸ್ತುವಿನ ಬಿಲ್ ಇನ್ವಾಯ್ಸ್ ಅಥವಾ ರೆಸಿಪ್ಟ್ ಇರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಲ್ ಇಲ್ಲದಿದ್ರೂ ಉತ್ಪನ್ನದ ಮೇಲಿರುವ ಎಂಆರ್ಪಿ ಫೋಟೋ ಮತ್ತು ಅಂಗಡಿಯ ಹೆಸರಿನೊಂದಿಗೆ ನೀವು ದೂರನ್ನು ನೀಡಬಹುದು. ನಿಮ್ಮೊಂದಿಗೆ ಇತ್ತೀಚೆಗೆ ಇಂತಹ ಘಟನೆ ನಡೆದಿದ್ರೆ ನೀವು ಈ ಪ್ರಕ್ರಿಯೆಯನ್ನ ಫಾಲೋ ಮಾಡಬಹುದು.